ಆರ್ ಸಿ ಬಿ ಹವಾ ಈಗ ತುಂಬಾ ಜೋರಾಗಿ ಬೀಸ್ತಾ ಇದೆ. ನಮ್ಮ ಆರ್ ಸಿ ಬಿನೇ ಲಾಯಲ್ಟಿ, ಆರ್ ಸಿ ಬಿ ಅಂದರೆ ಲಾಯಲ್ಟಿ. ಫಸ್ಟ್ ನಾವು 2008 ಆಡಿದಾಗ್ಲೂ ಕೋಲ್ಕತ್ತಾ ಮೇಲೆ ಫಸ್ಟ್ ಮ್ಯಾಚ್ ಆಡಿದ್ದು, ಅವತ್ತು ಸೋತ್ವಿ, ಇವತ್ತು ಗೆದ್ವಿ, ರಿವೆಂಜ್ ತಗೊಂಡ್ವಿ. ಗೆಲ್ತಾರೆ ಆರ್ ಸಿ ಬಿ, ಆದರೆ ಸಾಲ್ಟು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಡಿದ್ರೆ ಚೆನ್ನಾಗಿ ಸಾಂಬಾರು ಆಗುತ್ತೆ ಅಂತ ಅರ್ಥ. ಅಂದ್ರೆ ಆರ್ ಸಿ ಬಿ ಗೆಲ್ತಾರೆ ಅಂತ. ಎರಡು ಮೂರು ದಿನದಿಂದ ತುಂಬ ಜ್ವರ ಇತ್ತು. ಬಟ್ ನಿನ್ನೆ ನಮ್ಮ ಆರ್ ಸಿ ಬಿ ಅವ್ರು ಆಡಿದ್ದು ನೋಡಿ ಆ ಜೋಶಲ್ಲಿ ಒಂದು 70-80% ರಿಕವರ್ ಆಗಿದ್ದೀನಿ. ಇವತ್ತು ಕ್ರಿಕೆಟ್ ಆಡಕ್ಕೆ ಬಂದಿದ್ದೀನಿ ಅದೇ ಜೋಶಲ್ಲಿ. ಈಗ 18ನೇ ಸೀಸನ್ನು, ವಿರಾಟ್ ಜರ್ಸಿ ನಂಬರ್ ಕೂಡ 18. ಈ ಸಲ ಕಪ್ ಗೆದ್ಬಿಡ್ಲಿ ಅಂತ ಹೇಳಿ ನಾವು ರಾಯಲ್ಟಿಲಿ ಫ್ಯಾನ್ಸ್ನಾಗ್ಲಿ ವಿರಾಟ್ನಾಗ್ಲಿ ಮೀರ್ಸೋರು ಇನ್ನೊಬ್ರು ಯಾರು ಇಲ್ವೇ ಇಲ್ಲ. ನಾವು ಗೆದ್ದಿ ಮಾರನೇ ದಿನ ಎಲ್ಲ ಸೆಲೆಬ್ರೇಷನ್ ಮಾಡಲ್ಲೇ ಇರ್ತಾರೆ. ಹೇಳ್ಬೇಕಂದ್ರೆ ಅಂದ್ರೂ ಒಂದು 15 days ಸೆಲೆಬ್ರೇಷನ್ ನಡೆಯುತ್ತೆ. ಒಂದಿನಕ್ಕೆಲ್ಲ ಮುಖ್ಯ. ತುಂಬ ಲಾಯಲ್ ಆಗಿದ್ದೀವಿ. ಎಷ್ಟು ಮ್ಯಾಚ್ ನಾವು ಲೂಸ್ ಆದರೂ ಪರವಾಗಿಲ್ಲ, ವಿಲ್ ಆಲ್ವೇಸ್ ಬಿ ವಿತ್ ಆರ್ ಸಿ ಬಿ ಟೀಮ್. ನಾವಿವತ್ತು ಮಲ್ಲೇಶ್ವರಂ ಗ್ರೌಂಡ್ಸ್ನಲ್ಲಿದ್ದೀವಿ. ಆರ್ ಸಿ ಬಿ ಹವಾ ಈಗ ತುಂಬ ಜೋರಾಗೆ ಬೀಸ್ತಾ ಇದೆ. ಯಾಕಂತ ಹೇಳಿದ್ರೆ ಆರ್ ಸಿ ಬಿ ನೆನ್ನೆ KKR ವಿರುದ್ಧ ತುಂಬ ಅದ್ಭುತವಾದಂತಹ ಗೇಮನ್ನು ಆಡಿದೆ. ನಮ್ಮೆಲ್ರಿಗೂ ಗೊತ್ತು KKR ಎಷ್ಟು ಸ್ಟ್ರಾಂಗ್ ಟೀಮ್ ಇತ್ತು ಅಂತ ಹೇಳಿ. ಈಗ ನಮ್ಮ ಆರ್ ಸಿ ಬಿ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಪ್ರದರ್ಶನನ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಮಾಡಿದ್ದಾರೆ, ಸಾಲ್ಟ್ ಹಾಫ್ ಸೆಂಚುರಿ ಮಾಡಿದ್ದಾರೆ. ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ? ನಮ್ಮ ಬೌಲಿಂಗ್ ಲೈನಪ್ ಬಗ್ಗೆ ಯಾವಾಗಲೂ ಕಂಪ್ಲೇಂಟ್ ಆಗ್ತಾನೇ ಇತ್ತು, ಮ್ಯಾನೇಜ್ಮೆಂಟ್ ಯಾವಾಗಲೂ ಫೇಲ್ ಮಾಡುತ್ತೆ ಇದರಲ್ಲಿ ಅಂತ. ಆದರೆ ಈ ಸಲ ಅದನ್ನು ಕೂಡ ಫುಲ್ಫಿಲ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರು. ಇಷ್ಟಕ್ಕೆ ಸಮಾಧಾನ ಪಡೋದು ಕೂಡ ಬೇಡ. ನಮ್ಮ ಆರ್ ಸಿ ಬಿ ಇದೇ ಸ್ಟಾರ್ಟನ್ನು ಎಂಡ್ವರೆಗೂ ಮೇಂಟೈನ್ ಮಾಡಲಿ. ಬನ್ನಿ, ನೆನೆ ಮ್ಯಾಚ್ ಗೆದ್ದಿರುವಂತಹ ಸೆಲೆಬ್ರೇಷನ್ಸ್ ಹೇಗಿತ್ತು, ಹಾಗೆ ಇನ್ನೂ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಆರ್ ಸಿ ಬಿಯನ್ಸ್ ಹತ್ರನೇ ಕೇಳ್ತಾ ಹೋಗೋಣ. ಇವಾಗ ನಾನೇನೋ ಆರ್ ಸಿ ಬಿ ಜರ್ಸಿ ಹಾಕ್ಕೊಂಡು ಫುಲ್ ಸೆಲೆಬ್ರೇಟ್ ಮಾಡೋಕ್ಕೆ ಗ್ರೌಂಡ್ಗೆ ಇಳಿದಿದ್ದೀನಿ. ಇದೇ ಥರ ಸಾಕಷ್ಟು ಜನ ಜರ್ಸಿ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವಾಗ ನಮ್ಮ ಜೊತೆ ಆರ್ ಸಿ ಬಿ ಫ್ಯಾನ್ ಇದ್ದಾರೆ. ಸರ್, ಮ್ಯಾಚಿಂಗ್ ನಾನು ಆರ್ ಸಿ ಬಿ ಫ್ಯಾನ್, ನೀವು ಆರ್ ಸಿ ಬಿ ಫ್ಯಾನ್ ಅಂತ ಗೊತ್ತಾಗ್ತಾ ಇದೆ. ಸೊ ನೆನ್ನೆ ಮ್ಯಾಚ್ ಗೆದ್ದಿದೆ, ಎಷ್ಟು ಖುಷಿ ಇದೆ? ಫುಲ್ ಹ್ಯಾಪಿ ಆಗ್ತಿದೆ ಹೇಳ್ಬೇಕಂದ್ರೆ. ಫಸ್ಟ್ ಆಫ್ ಆಲು ಯಾಕಂದರೆ ಈ ವರ್ಷ ವೆಲ್ ಬ್ಯಾಲೆನ್ಸ್ಡ್ ಟೀಮು ಹೇಳ್ಬೇಕಂದ್ರೆ. ಲಾಸ್ಟ್ ಇಯರ್ಗಿಂತ ಬೌಲಿಂಗ್ ಸರಿ ಇದ್ದಿದ್ರೆ ಬ್ಯಾಟಿಂಗ್ ಸರಿ ಇರ್ತಿಲ್ಲ. ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಇದ್ದರೂ ಬೌಲಿಂಗಲ್ಲಿ ವೀಕ್ ಆಗಿರ್ತಿದೆ. ಈ ಸಲ ಅದೃಷ್ಟ ಸರಿ ಇರ್ತಿರ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ. 17 ವರ್ಷದಿಂದ ಸಪೋರ್ಟ್ ಮಾಡಿಲ್ವಾ, 18ನೇ ವರ್ಷನೂ ಸಪೋರ್ಟ್ ಮಾಡ್ತೀವಿ. ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಹೇಳ್ತಾ ಇದ್ದಿದ್ದೆಲ್ಲಾನು ಇವರು ಬರೀ ಬ್ಯಾಟಿಂಗ್ ಚೆನ್ನಾಗಿರೋರನ್ನ ತಗೊತಾರೆ, ಬೌಲಿಂಗಲ್ಲಿ ಫೇಲ್ ಆಗ್ತಾರೆ ಅಂತ. ಈ ಸಲ ನಮ್ಮ ಹೇಸಲ್ವುಡ್, ಕೃಣಾಲ್ ಎಲ್ಲ ಒಳ್ಳೆ ಮೋಡಿ ಮಾಡಿದ್ದಾರೆ ಫೀಲ್ಡಲ್ಲಿ. ಕೃಣಾಲ್ ಪಾಂಡ್ಯ ಹೇಳಬೇಕಂದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಕೃಣಾಲ್ ಪಾಂಡ್ಯ ಮೇಲೆ. ಆದರೆ ಎಸ್ಟರ್ಡೇ ಅವ್ರು ಪರ್ಫಾರ್ಮ್ ಮಾಡಿದ್ದು ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ಇಂಪ್ರೆಸ್ ಆಗಿ ಆಚೆ ಬಂದಿಲ್ಲ ಹೇಳ್ಬೇಕಂದ್ರೆ. ಪರ್ಫಾರ್ಮೆನ್ಸ್ ನೋಡಿ ಇನ್ನೂ ಅದೇ ಶಾಕಲ್ಲೇ ಇದ್ದೀವಿ. ಇನ್ನೂ ನಂಬೋಕ್ಕಾಗ್ತಿಲ್ಲ ನಮಗೆ. ಕೆಲವೆಲ್ಲ ಅದ್ಭುತಗಳು ನಂಬೋಕ್ಕಾಗಲ್ಲ, ಆದಷ್ಟು ಬೇಗ ನಂಬೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೋಸ್ಟ್ಲಿ ಇನ್ನೊಂದು 2-3 ಮ್ಯಾಚ್ ಆದಮೇಲೆ ನಂಬ್ತೀವಿ ಅವನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ಇನ್ನು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಇನ್ನು ಅದೇ ಥರ ಪರ್ಫಾರ್ಮ್ ಮಾಡಬೇಕು. ಯಾಕಂದರೆ ಈಗ ನೆನ್ನೆ ವಿರಾಟ್ ಕೊಹ್ಲಿನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಿ ಅವ್ರು ಯಾವಾಗಿದ್ರು ಫಾರ್ಮ್ ಕಳ್ಕೊಳ್ಳಲ್ಲ. ಅವ್ರನ್ನ ಕಿಂಗ್ ಅಂತ ಸುಮ್ಮನೆ ಕರೆಯಲ್ಲ, ಅವ್ರು ಫಾರ್ಮ್ ಕಳ್ಕೊಳ್ಳಲ್ಲ. ಅವರು ನೆಕ್ಸ್ಟ್ ಲೆವೆಲ್. ಅವ್ರ ಬಗ್ಗೆ ಮಾತಾಡೋಷ್ಟು ನಮಗೆಲ್ಲ ಸೀನ್ ಇಲ್ಲ, ನಾವೆಲ್ಲ ತುಂಬ ಚಿಕ್ಕವರು. ಅವ್ರ ಬಗ್ಗೆ ಮಾತಾಡೋಷ್ಟು ಎಲ್ಲ ಸೀನ್ ಇಲ್ಲ. ಅವ್ರ ಪ್ರಯತ್ನ, ಅವ್ರ ಆಟ, ಅವ್ರದ್ದು ಎಫರ್ಟ್ ಅವ್ರು ಹಾಕ್ತಾನೆ ಇರ್ತಾರೆ. ಅದೇ ಥರ ಅವರಿಗೆ ಟೀಮ್ ಸಪೋರ್ಟ್ ಮಾಡಿ ಈಗ 18ನೇ ಸೀಸನ್ನು, ವಿರಾಟ್ದು ಜರ್ಸಿ ನಂಬರ್ ಕೂಡ 18. ಈ ಸಲ ಕಪ್ ಗೆದ್ಬಿಡ್ಲಿ ಅಂತ ಹೇಳಿ ನಾವು. ಲಾಯಲ್ಟಿ ಅಂದರೆ ವಿರಾಟ್ನ ಮೀರ್ಸೋರು ಯಾರಿಲ್ಲ. ಇಲ್ಲ, ರಾಯಲ್ಟಿಲಿ ಫ್ಯಾನ್ಸ್ನಾಗ್ಲಿ ವಿರಾಟ್ನಾಗ್ಲಿ ಮೀರ್ಸೋರು ಇನ್ನೊಬ್ರು ಯಾರು ಇಲ್ವೇ ಇಲ್ಲ. ಸೊ ಹಾಗಾಗಿ ಅವರು ಚೇಂಜೇ ಮಾಡಿಲ್ಲ ಟೀಮ್ನ. ಚೇಂಜ್ ಮಾಡೋದು ಇಲ್ಲ ಬಿಡಿ ನಾವು. ಅದು ಈಗ ದೇವದತ್ ಪಡಿಕಲ್ ಇದಾರಪ್ಪ, ಒಬ್ಬರಾದ್ರೂ ನಮ್ಮ ಕನ್ನಡದವ್ರು ಇದ್ದಾರೆ ಅನ್ನೋ ಒಂದು ತೃಪ್ತಿ ಇದೆ ಕನ್ನಡಿಗ. ಹೌದು ಮೇಡಮ್. ಮೊದಲೇ ನಮ್ಮ ಆರ್ ಸಿ ಬಿ ಅವ್ರಿಗೆ ಕನ್ನಡಿಗರನ್ನ ಕಂಡ್ರೆ ತುಂಬ ಪ್ರೀತಿ, ಅದಕ್ಕೆ ಟೀಮಲ್ಲಿ ಯಾರನ್ನೂ ತಗೊಳ್ಳಲ್ಲ ಜಾಸ್ತಿ. ಈ ಸಲ ದೇವದತ್ ಪಡಿಕಲ್ ಅವ್ರು ಇದ್ದಾರೆ, ಅವರು ಒಳ್ಳೆ ಟಚ್ಚಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಚೆನ್ನಾಗಿ ಆಡಿ ಚೆನ್ನಾಗಿ ಅವರು ಟೀಮಲ್ಲಿ ಪರ್ಮನೆಂಟ್ ಸ್ಪಾಟ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತೇಳಿ ಇಷ್ಟಪಡ್ತಾ ಇದ್ದೀವಿ. ಒಳ್ಳೆ ಟಚ್ಚಲ್ಲಿ ಅಂತ ಹೇಳೋದಕ್ಕಿಂತ ದೇವದತ್ ಪಡಿಕಲ್ಗಿಂತ ಮನೋಜ್ ಬಣ್ಣಗೆ ಡೆಬ್ಯೂ ಮಾಡಿಸಿ ಚಾನ್ಸ್ ಕೊಡಬೇಕು. ಯಾಕಂದರೆ ಇರೊಬ್ಬರನ್ನ ಡೆಬ್ಯೂ ಮಾಡಿಸ್ದಂಗೆ ಬೆಂಚಲ್ಲೇ ಕುಣಿಸಿ ವರ್ಷಾನುಗಟ್ಟಲೆ ಒಳ್ಳೊಳ್ಳೆ ಪ್ಲೇಯರ್ಸ್ನ ನಾವು ಕಳ್ಕೊಂಡಿದ್ದೀವಿ. ಹೇಳ್ಬೇಕಂದ್ರೆ ಒಳ್ಳೊಳ್ಳೆ ಬೌಲರ್ಸ್ ಹೋಗಿದ್ದಾರೆ ನಮ್ಮ ಕಡೆಯಿಂದ. ಒಂದು ಚೇತನ್ ಸಾಕರಿ ಆಗಿರ್ಬೋದು, ಆಕಾಶ್ ಮಧ್ವಾಲ್ ಆಗಿರ್ಬೋದು, ಇನ್ನು ಕೆಲವೊಬ್ಬ ಬ್ಯಾಟ್ಸ್ಮನ್ಸೂ ಅಷ್ಟೇ. ನಮ್ಮ ರಾಹುಲ್ನೂ ಹಂಗೆ ಬಿಟ್ಬಿಟ್ರು. ಹೇಳ್ಬೇಕಂದ್ರೆ ರಾಹುಲ್ನ ತಗೊತಾರೆ, ಹೌದು, ಬಿಡ್ ಕೂಡ ಮಾಡಲಿಲ್ಲ. 14 crore ಆದಮೇಲೆ ಮತ್ತೆ ಬಿಡ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಬಿಡ್ ಮಾಡಲಿಲ್ಲ. ಸಿರಾಜು ಹೇಳ್ಬೇಕಂದ್ರೆ ಇಲ್ಲ, ಅದು ಲಾಯಲ್ಟಿ ಫ್ಯಾನ್ಸಿಗೆ ತುಂಬ ಇದೆ. ಆರ್ ಸಿ ಬಿ ಟೀಮ್ ಪ್ಲೇಯರ್ಸ್ಗೂ ತುಂಬ ಇದೆ. ಬಟ್ ಮ್ಯಾನೇಜ್ಮೆಂಟ್ಗೂ ಅದೇ ಥರ ಲಾಯಲ್ಟಿ ಇದ್ದರೆ ಇನ್ನೂ ನಮ್ಗೆ ಖುಷಿ ಆಗುತ್ತೆ.
ನಮ್ಮ ಪ್ಲೇಯರ್ಸು ನಮ್ಮವ್ರು ಇರಬೇಕು, ನಮ್ಮ ಕನ್ನಡಿಗರು ಆಡಬೇಕು, ಕನ್ನಡಿಗರು ಟೀಮಲ್ಲಿ ಇರಬೇಕು ಅನ್ನೋದು ಈ ಥರ ಒಂದು ಲಾಯಲ್ಟಿ ಮ್ಯಾನೇಜ್ಮೆಂಟ್ಗೆ ಆದಷ್ಟು ಬೇಗ ಬರಲಿ ಅಂತೇಳಿ ಆಸೆ ಪಡ್ತೀವಿ. ಹಾಗೆ ಸ್ಟಾರ್ಟು ತುಂಬ ಚೆನ್ನಾಗಿತ್ತು, ಎಂಡು ತುಂಬ ಚೆನ್ನಾಗಿತ್ತು. ಹೌದು ಮೇಡಮ್, ಇಡೀ ಮ್ಯಾಚ್ ಚೆನ್ನಾಗಿತ್ತು. ಒಳ್ಳೆ ಓವರಾಲ್ ಆಗಿ ಫುಲ್ಲು ಡಾಮಿನೇಷನ್ ಮಾಡಿದ್ದಾರೆ ನಿನ್ನೆ ಹೇಳ್ಬೇಕಂದ್ರೆ. ಈಗ ಲಾಸ್ಟ್ ಟೈಮ್ KKR ಮೇಲೆ ಬ್ಯಾಕ್ ಟು ಬ್ಯಾಕ್ ಎರಡೂ ಸೋತು ನಾವು. ಇದು ಹೇಳ್ಬೇಕಂದ್ರೆ ಫಸ್ಟ್ ಓಪನಿಂಗ್ ಮ್ಯಾಚೇ ಅವ್ರ ಪಿಚ್ಚಲ್ಲೇ ಹೋಗಿ ಹೊಡೆದಿರೋದು, ಡಾಮಿನೇಟ್ ಮಾಡಿ ಗೆದ್ದಿರೋದು ಗ್ರೇಟ್ನೆಸ್ ಹೇಳ್ಬೇಕಂದ್ರೆ ಈ ಸಲ. ವೆಲ್ ಬ್ಯಾಲೆನ್ಸ್ಡ್ ಟೀಮ್ ಗೆದ್ದಿರೋದಕ್ಕಿಂತ ಡಾಮಿನೇಟ್ ಮಾಡಿ ಗೆದ್ದಿರೋದು ಒಂಥರ ಖುಷಿ. ಸೀಸನ್ ಪೂರ್ತಿ ಇದೇ ಥರ ನಮ್ಮವ್ರದ್ದು ಡಾಮಿನೇಷನ್ ಇರಲಿ ಅಂತೇಳಿ ಆಸೆ ಪಡ್ತೀವಿ. ಈ ಸಲ ಇದ್ದೇ ಇರುತ್ತೆ, ಯಾಕಂದರೆ ಸ್ಟಾರ್ ಪ್ಲೇಯರ್ಗೋಸ್ಕರ ಹೋಗಿಲ್ಲ ಈ ಸಲ. ಟ್ಯಾಲೆಂಟ್ ನೋಡಿ ಚೆನ್ನಾಗಿ ಬಿಡ್ ಮಾಡಿದ್ದಾರೆ, ಆಕ್ಷನ್ಸಲ್ಲಿ ತೊಗೊಂಡಿದ್ದಾರೆ. ಆದರೆ ಅವಾಗೆಲ್ಲ ಮಾತಾಡಿದ್ರು ರಾಹುಲ್ನ ತೊಗೊಂಡಿಲ್ಲ, ಇನ್ನೊಬ್ಬರು 3 ಜನ ತೊಗೊಂಡಿಲ್ಲ ಅಂತ. ಆದರೂ ಪರವಾಗಿಲ್ಲ, ವೆಲ್ ಬ್ಯಾಲೆನ್ಸ್ಡ್ ಇದೆ. ಸ್ಟಾರ್ ಪ್ಲೇಯರ್ ಅಂತ ನೋಡಿಲ್ಲ, ಒಳ್ಳೆ ಟ್ಯಾಲೆಂಟ್ ನೋಡಿ ತೊಗೊಂಡಿದ್ದಾರೆ. ಇರೋ ಒಬ್ಬರನ್ನ ಕೆಲವೊಬ್ಬರು ಪ್ಲೇಯರ್ಸ್ ಇದ್ದಾರೆ, ಅವ್ರಿಗೂ ಚಾನ್ಸ್ ಕೊಟ್ಟು ಡೆಬ್ಯೂ ಮಾಡಿಸಿದ್ರೆ ಇನ್ನೂ ಒಳ್ಳೆ ಚೆನ್ನಾಗಿರುತ್ತೆ. ಚೇಂಜಸ್ ಅಂದರೆ ಈಗ ಎಸ್ಟರ್ಡೇ ಭುವಿಗೆ ಇಂಜುರಿ ಆಗಿದೆ, ಭುವನೇಶ್ವರ್ ಕುಮಾರ್ ಅವ್ರಿಗೆ. ಅವರೊಬ್ಬರು ಟೀಮಿಗೆ ಬಂದರೆ ಬೌಲಿಂಗ್ ಇನ್ನೂ ಚೆನ್ನಾಗಾಗುತ್ತೆ. ಬೌಲಿಂಗ್ ಒಂದು ಸ್ವಲ್ಪ ಬ್ಯಾಕ್ ಶಾಟ್ ಆಯಿತು, ಆದ್ರೂ ಕಮ್ ಬ್ಯಾಕ್ ಮಾಡಿದ್ರು ಕೃಣಾಲ್ ಪಾಂಡ್ಯದಿಂದ. ಭುವಿ ಒಬ್ಬರು ಬಂದರೆ ಅದು ಸರ್ ಹೋಗುತ್ತೆ. ಬ್ಯಾಟಿಂಗ್ ಏನು ಇದು ಟೀಮ್ ಗೇಮ್ ಆಗಿರೋದ್ರಿಂದ ಪ್ರತಿ ಸಲನೂ ಒಬ್ಬರೇ ಮ್ಯಾಜಿಕ್ ಮಾಡಿಬಿಟ್ಟು ಗೆಲ್ಸಕ್ಕೆ ಸಾಧ್ಯ ಇಲ್ಲ. ಸಮ್ಟೈಮ್ಸ್ ಮಿರಾಕಲ್ಸ್ ಆಗುತ್ತೆ. ಸೊ ಟೀಮ್ ಎಫರ್ಟ್ ಅಂತೂ ಖಂಡಿತ ಇರಲೇಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಮ್ಮ ಚಾಂಪಿಯನ್ಸ್ ಟ್ರೋಫಿ ಆಗಲಿ ನಾವು ಗೆದ್ದಿದ್ದು, ಆಮೇಲೆ T20 ವರ್ಲ್ಡ್ ಕಪ್ ಆಗಲಿ, ಕಂಪ್ಲೀಟ್ ಟೀಮ್ ಬ್ಯಾಲೆನ್ಸ್ ಇತ್ತು, ಕಂಪ್ಲೀಟ್ ಟೀಮ್ ಎಫರ್ಟ್ ಇತ್ತು. ಅದೇ ಥರ RCBಲಿ ನಾವು ಮೊದಲಿಂದ ನೋಡಿರೋ ಥರ ಯಾರೋ ಒಬ್ರು ಚೆನ್ನಾಗಿ ಆಡ್ಬಿಡ್ತಾರೆ, ಇಲ್ಲ ಕೊಹ್ಲಿ ಚೆನ್ನಾಗಿ ಆಡ್ತಾನೆ, ಇಲ್ಲ ABD ದೇವ್ರು ಆಗ್ಬಿಡ್ತಾನೆ, ಇಲ್ಲಾಂದರೆ ಈ ಕಡೆ ಬೌಲಿಂಗಲ್ಲಿ ಯಾರೋ ಒಬ್ರು ಮಿಂಚ್ಬಿಡ್ತಾರೆ, ಒಬ್ಬರು ಇಬ್ಬರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿಬಿಡ್ತಾರೆ. ಒಂದು ಸೀಸನ್ ಮ್ಯಾಕ್ಸ್ವೆಲ್ ಮೇಲೆ ಡಿಪೆಂಡ್ ಆಗಿದ್ರು, ಈ ಥರ ಒಬ್ಬರ ಮೇಲೆ ತುಂಬ ಡಿಪೆಂಡೆಂಟ್ ಆಗ್ಬಿಡ್ತು. ವಿರಾಟ್ ಕೊಹ್ಲಿ ಮೇಲಂತೂ ಇವತ್ತವರೆಗೂ ಡಿಪೆಂಡ್ ಆಗೇ ಇದ್ದಾರೆ. ಆತ ಏನಾದರೂ ಬೇಗ ಔಟ್ ಆಗಿಬಿಟ್ರೆ ಟೀಮ್ದು ಬ್ಯಾಟಿಂಗ್ ಗತಿನೇ ಬೇರೆ ಥರ ಆಗಿಬಿಡುತ್ತೆ. ಆ ಥರ ಡಿಪೆಂಡ್ ಆಗದೆ ಕಂಪ್ಲೀಟ್ ಟೀಮ್ ಬ್ಯಾಲೆನ್ಸ್ಡ್ ಆಗಿ ಕಂಪ್ಲೀಟ್ ಎಲ್ಲರೂ ಏನು 11 ಜನ ಏನು ಆಡ್ತಾರೆ 11 ಜನನೂ ಕಂಪ್ಲೀಟ್ ಎಫರ್ಟ್ ಕೊಟ್ಟು ಬ್ಯಾಲೆನ್ಸ್ಡ್ ಆಗಿ ಆಡಿದ್ರೆ, ಟೀಮ್ ಎಫರ್ಟ್ ಇದ್ದರೆ ಖಂಡಿತ ಯಾವುದೇ ಟೀಮ್ ಅದಕ್ಕಿಂತ ಸ್ಟ್ರಾಂಗ್ ಟೀಮ್ ಇನ್ನೊಂದಿಲ್ಲ, ಟೀಮ್ ಎಫರ್ಟ್ ಅಷ್ಟೇ. ಯಾಕಂದರೆ ಕಂಪೇರ್ ಮಾಡಿದ್ರೆ ನಮ್ಮ ಟೀಮ್ಗಿಂತ ಆಸ್ಟ್ರೇಲಿಯಾ ಟೀಮ್ ಸ್ಟ್ರಾಂಗ್ ಇತ್ತು, ಇಂಡಿಯಾಕ್ಕಿಂತ ಸೌತ್ ಆಫ್ರಿಕಾ ಟೀಮ್ ಸ್ಟ್ರಾಂಗ್ ಇತ್ತು. ಆಮೇಲೆ ಈ ಕಡೆ ಚಾಂಪಿಯನ್ಸ್ ಟ್ರೋಫಿಲಿ ನೋಡಿದಾಗಲೂ ಫೈನಲಲ್ಲಿ ಎಗೇನೆಸ್ಟ್ ಇದ್ದಿದ್ದು ನ್ಯೂಜಿಲೆಂಡ್ ಟೀಮ್ ತುಂಬ ಸ್ಟ್ರಾಂಗ್ ಇತ್ತು. ಮತ್ತು ಆಸ್ಟ್ರೇಲಿಯಾ ಟೀಮ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ICC ಅಂತ ಬಂದರೆ ಅವ್ರು ತುಂಬ ಸ್ಟ್ರಾಂಗ್ ಲೈನಪ್ಪಿಂದನೇ ಬರ್ತಾರೆ, ಅವರು ತುಂಬ ಸ್ಟ್ರಾಂಗ್ ಇದ್ದರು. ಬಟ್ ನಮ್ಮ ಟೀಮ್ ಯಾವಾಗ ಬ್ಯಾಲೆನ್ಸ್ಡ್ ಎಫರ್ಟು ಎಲ್ಲರೂ ಟೀಮ್ ಎಫರ್ಟ್ ಯಾವಾಗ ಕೊಟ್ಟು ಒಂದು ಸ್ಟ್ರಾಟಜಿಯಿಂದ ಆಡ್ತಾರೆ, ಆವಾಗ ಯಾರೂ ತಡೆಯೋಕ್ಕಾಗಲ್ಲ ನಮ್ಮನ್ನ. ಅದೇ ಥರ RCBಲೂ ಎಲ್ಲ ಕಂಪ್ಲೀಟ್ ಟೀಮ್ ಎಫರ್ಟ್ ಅಂತ ಮಾಡ್ಕೊಂಡು ಬಂದಾಗ ಸೊ ಒಂದೊಳ್ಳೆ ಲೆವೆಲ್ಗೆ ಹೋಗ್ತಾರೆ. ಈ ಸೀಸನ್ ಗೆಲ್ಲಿ, ಈ ಸಲ ಕಪ್ ನಮ್ಮದೇ ಆಗಲಿ ಅಂತೇಳಿ ನಾವು ಇಷ್ಟಪಡ್ತೀವಿ. ಸರ್, ನಿನ್ನೆ ವೆದರು ತುಂಬ ಕೂಲಾಗಿತ್ತು. ನಮ್ಮ RCB ಮ್ಯಾಚ್ ಕೂಡ ಅಷ್ಟೇ ಕೂಲಾಗಿ, ಅಂದರೆ ಯೂಶಲ್ ಆಗಿ RCB ಮ್ಯಾಚ್ ಅಂದರೆ ಒಂದು ಸೇಯಿಂಗ್ ಇದೆ, ಬಾಯಿಗೆ ಬರ್ಸಿ ಗೆಲ್ತಾ ಹೌದು ಅದೇ ಸ್ವಲ್ಪ ಕೂಲಾಗೇನೆ ಹ್ಯಾಂಡಲ್ ಮಾಡಿದ್ದಾರೆ. ಸೊ ನಿಮ್ಮ ಪಾರ್ಟಿ ಎಷ್ಟು ಕೂಲಾಗಿತ್ತಾ, ಜೋರಾಗಿತ್ತಾ? ನಿನ್ನೆ ವೀಕೆಂಡ್ ಬೇರೆ ಇತ್ತು. ನಾವು ಎಲ್ಲ ರೆಡಿಯಾಗಿ ಬಂದಿದ್ದು, ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಆರಾಮಾಗಿ ಈ ಮ್ಯಾಚ್ ಇದೆಯಲ್ಲ ನೋಡೋಣ ಅಂತ. ಆದರೆ ಫಸ್ಟ್ 3 ಓವರ್ಸ್ ಚೆನ್ನಾಗೇ ಮಾಡಿದ್ರು. ಅದಾದಮೇಲೆ ರನ್ಸ್ ರೀಕ್ ಆಯಿತು. ಎಲ್ಲೋ ಇದು 200+ ಹೋಗುತ್ತೆ ರನ್ಸು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ 175 ರೆಸ್ಟ್ರಿಕ್ಟ್ ಮಾಡಿಬಿಟ್ರು ಹೇಳ್ಬೇಕಂದ್ರೆ. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಕಮ್ಬ್ಯಾಕ್ ಚೆನ್ನಾಗಿ ಮಾಡಿದ್ರು. ಆಮೇಲೆ ಬ್ಯಾಟಿಂಗಲ್ಲಿ ಬಂದಿದ್ದ ತಕ್ಷಣ ಈಗ ಪವರ್ ಪ್ಲೇಲೇ ಗೊತ್ತಾಗೋಯ್ತು ಒನ್ ಸೈಡ್ ಮ್ಯಾಚ್ ಇದು. ಇನ್ನು ಹತ್ರಕ್ಕೆಲ್ಲ ಬರಲ್ಲ ಇವರು, ಈಸಿಯಾಗಿ ಹೊಡೆದಾಕ್ತಾರೆ ಒಂದು 16ನೇ ಓವರ್ಗೆ ಎಲ್ಲರಿಗೂ ಅಂತ. ಹಂಗೆ ಹೊಡೆದಾಕಿದ್ದಾರೆ. ಇಲ್ಲ ಮೇಡಮ್, ಆ್ಯಕ್ಚುಲಿ 2-3 ದಿನದಿಂದ ತುಂಬ ಜ್ವರ ಇತ್ತು. ಬಟ್ ನಿನ್ನೆ ನಮ್ಮ RCB ಅವ್ರು ಆಡಿದ್ದು ನೋಡಿ ಆ ಜೋಶಲ್ಲಿ ಒಂದು 70-80% ರಿಕವರ್ ಆಗಿದ್ದೀನಿ. ಇವತ್ತು ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀನಿ ಅದೇ ಜೋಶಲ್ಲಿ. ಇದೇ ಜೋಶ್ ಇನ್ನೂ ಕಂಟಿನ್ಯೂ ಮಾಡಲಿ, ನಮ್ಮವ್ರು ಇನ್ನೂ ಚೆನ್ನಾಗಿ ಆಡಲಿ. ಅಂದರೆ ಇನ್ನು ವಿರಾಟ್ ಕೊಹ್ಲಿ ಈ ಸಲ ಇನ್ನೂ ತುಂಬ ಚೆನ್ನಾಗಿ ಟಚ್ಚಲ್ಲಿ ಕಾಣ್ತಾ ಇದ್ದಾರೆ. ಯಾಕಂದರೆ ಈಗ ಪ್ರತಿ ಇವ್ರು ಹೇಳ್ದಂಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಒಬ್ಬರೇ ನಿಂತ್ಕೊಂಡು ಆಡಬೇಕಾಗಿತ್ತು, 20 ಓವರು ಅವರೇ ಆಡಬೇಕಾಗಿತ್ತು. ಯಾಕಂದರೆ ಅವ್ರ ವಿಕೆಟು ಇಲ್ಲ ಫ್ಯಾಫ್ ವಿಕೆಟ್ ಬಿದ್ದರೆ ನೆಕ್ಸ್ಟ್ ಇನ್ನೂ ಬಂದು ಆಡೋರು ಯಾರೂ ಇರಲಿಲ್ಲ. ಈಗ ಮ್ಯಾಕ್ಸ್ವೆಲ್ಲು ಡೂ ಆರ್ ಡೈ, ಹೊಡೆದ್ರು ಇಲ್ಲಾಂದರೆ ಔಟ್ ಆದರು ಅಷ್ಟೇ. ಈಗ ಮಿಡ್ಲ್ ಆರ್ಡ್ರು ಸ್ಟ್ರಾಂಗ್ ಆಗಿರಲಿಲ್ಲ. ರಜತ್ ಪಟ್ಟಿದಾರು ಅರ್ಧ ಸೀಸನ್ ಫಾರ್ಮಲ್ಲಿ ಇರಲಿಲ್ಲ, ಆಮೇಲೆ ಬಂದು ಅವ್ರು ಪರ್ಫಾರ್ಮ್ ಮಾಡಿದ್ರು. ಈಗ ಪಟ್ಟಿದಾರ್ ಯಾವಾಗಲೂ ಆಡ್ತಾರೆ. ಕ್ಯಾಪ್ಟನ್ಶಿಪ್ ಬಗ್ಗೆ ಹೇಳಲೇಬೇಕು. ಎಸ್ಟರ್ಡೇ ಫಸ್ಟ್ ಟೈಮ್ IPL ಕ್ಯಾಪ್ಟನ್ಶಿಪ್ ಮಾಡ್ತಾರೆ, ಟಾಸ್ ಗೆದ್ದಿದ್ದಾರೆ, ಜೊತೆಗೆ ಮ್ಯಾಚು ಗೆದ್ದಿದ್ದಾರೆ, ಡಾಮಿನೇಷನಲ್ಲಿ ಗೆದ್ದಿದ್ದಾರೆ. ಪಿಚ್ನ ಅನಲೈಸ್ ಮಾಡೋದಾಗಲಿ ಎಲ್ಲ ಚೆನ್ನಾಗಿದೆ ಅವ್ರದ್ದು ಕ್ಯಾಪ್ಟನ್ಶಿಪ್ ಸ್ಕಿಲ್ಸ್ ಎಲ್ಲನೂ. ನಿನ್ನೆ ಪೇಸ್ ಬೌಲರ್ಗೆ ಓವರ್ ಇದ್ರೂ ಸ್ಪಿನ್ಗೆ ಹೋದರು ಅವರು. ಅದರಿಂದನೇ ಅವರು ಸುಹೀತ್ ಶರ್ಮಾ ಅವರು ತುಂಬ ಎಕ್ಸ್ಪೆನ್ಸಿವ್ ಆದರು ನಿನ್ನೆ. ಆದರೂ ಅವ್ರಿಗೆ ಬ್ಯಾಕ್ ಮಾಡಿ ಬೌಲಿಂಗ್ ಕೊಟ್ಟರು. ಇದರಲ್ಲ ಅವರು ದೂತ ರಸಲ್ಲು ಒಂದೇ ಸಲ ವಿಕೆಟ್ ಹೊಡೆದ್ರು. ಅದಂತೂ ಫುಲ್ ಎಂಜಾಯ್ ಮಾಡಿದ ವಿಕೆಟ್ ಹೇಳ್ಬೇಕಂದ್ರೆ. ಅವ್ರು ಇದ್ದಿದ್ರೆ ಅವ್ರು ಬಂದಿದ್ದು ಕರೆಕ್ಟಾಗಿ 15ನೇ ಓವರ್ಗೆ, ಇನ್ನು 5 ಓವರ್ ಇತ್ತು ಆರಾಮಾಗಿ ಅವ್ರು ಆಡೋದಕ್ಕೆ. ಕ್ರೂಷಿಯಲ್ ವಿಕೆಟ್ ಆಯಿತು ಹೇಳ್ಬೇಕಂದ್ರೆ ರಸಲ್ ಅವ್ರದ್ದು.
ಇವರು ರಜತ್ ಪಟ್ಟಿದ್ ಅವ್ರದ್ದು ಕ್ಯಾಪ್ಟನ್ಶಿಪ್ ಚೆನ್ನಾಗಿದೆ. ಇನ್ನು ನೋಡೋಣ, ಫಸ್ಟ್ ಮ್ಯಾಚ್ಗೆ ಏನು ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಒಂದು 4-5 ಮ್ಯಾಚ್ ಆದಮೇಲೆ ಗೊತ್ತಾಗುತ್ತೆ. ಇಲ್ಲ, ಒಂದು ಅರ್ಧ ಸೀಸನ್ ಮುಗಿದ್ಮೇಲೆ ಒಂದು ಕ್ಲಾರಿಟಿ ಬರುತ್ತೆ. ಒಂದು ಅರ್ಧ ಸೀಸನ್ ಅಥವಾ 80% ಸೀಸನ್ ಮುಗೀತಾ ಒಂದು ಕ್ಲಾರಿಟಿ ಬರುತ್ತೆ. ಹೌದೌದು, ಆದರೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಇರುತ್ತೆ. ಆದರೆ ಫಸ್ಟಲ್ಲೇ ಇಂಪ್ರೆಸ್ ಮಾಡಿದ್ದಾರೆ ಹೇಳ್ಬೇಕಂದ್ರೆ ಎಲ್ಲ ಪ್ಲೇಯರ್ಸ್ ಕೊಟ್ಟಿದ್ದಾರೆ. ಇದೇ ಜೋಶ್ನ ಸೀಸನ್ ಪೂರ್ತಿ ಕ್ಯಾರಿ ಮಾಡಿಕೊಂಡು ಇದೇ ಜೋಶಲ್ಲಿ ಒಂದು ಕಪ್ನು ಗೆದ್ಬಿಟ್ಟು ನಮ್ಮ ಕೈಗೆ ಕೊಟ್ಬಿಟ್ರೆ ಇಡೀ ಬೆಂಗಳೂರು ನಾವು ಈ ರೆಡ್ ಕಲರ್ ಜರ್ಸಿ ಹಾಕ್ಕೊಂಡು ರ್ಯಾಲಿ ಮಾಡಿಕೊಂಡು ಈ ಕೆಂಪುತನನ ಹರಡಿ ಒಂದು ಯಾರು ನೋಡದೇ ಇರೋ ಅಂತ ಒಂದು ಸೆಲೆಬ್ರೇಷನ್ನ ತೋರಿಸ್ತೀವಿ. ಈ ಸಲ ಅದು ಆಗ್ಬಿಡ್ಲಿ ಅಂತೇಳಿ ಆಸೆ ಪಡ್ತೀವಿ. ಕಪ್ ಗೆದ್ರೆ ಬೆಂಗಳೂರು ಫುಲ್ಲು ಸೆಲೆಬ್ರೇಷನ್ ಇರುತ್ತೆ. ಈಗ ನಾರ್ಮಲ್ ಆಗಿ ಎಲ್ಲ ಟೀಮ್ಸ್ ಕಪ್ ಗೆಲ್ಲೋದು ಬೇರೆ, ನಾವು ಕಪ್ ಗೆಲ್ಲೋದು ಬೇರೆ. ನಾವು ಕಪ್ ಗೆದ್ರೆ ಇಲ್ಲಿ ಈ ಗ್ರೌಂಡ್ ಎಲ್ಲ ಫುಲ್ಲು ಜನ ತುಂಬೋಗಿರ್ತಾರೆ. ಎಸ್ಪೆಷಲಿ ನಾವು ಗೆದ್ದಿ ಮಾರನೇ ದಿನ ಎಲ್ಲ ಸೆಲೆಬ್ರೇಷನ್ ಮೂಡಲ್ಲೇ ಇರ್ತಾರೆ ಹೇಳ್ಬೇಕಂದ್ರೆ. ಏನಿಲ್ಲ ಅಂದ್ರೂ ಒಂದು 15 days ಸೆಲೆಬ್ರೇಷನ್ ನಡೆಯುತ್ತೆ. ಒಂದಿನಕ್ಕೆಲ್ಲ ಮಿಸ್ ಇಲ್ಲ, ಒಂದಿನಕ್ಕೆಲ್ಲ ಮುಗಿಯಲ್ಲ. ನೆಕ್ಸ್ಟ್ ಇಯರ್ IPL ವರ್ಗೂ ನಡೆಯುತ್ತೆ. 100% ನಾವು ಲಾಸ್ಟ್ ಇಯರ್ ಏನು ಚೆನ್ನೈ ಮೇಲೆ ಒಂದು ಮ್ಯಾಚ್ ಗೆದ್ದಿದ್ವಿ, ಲಾಸ್ಟ್ ಮ್ಯಾಚು, ಅದನ್ನೇ ನಾವು ಇವತ್ತವರೆಗೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಆ ಥರ ಬರೀ ಒಂದು ಮ್ಯಾಚ್ಗೆ, ಲೀಗ್ ಮ್ಯಾಚ್ಗೆ ನಾವು ಇಷ್ಟೊಂದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಮ್ಯಾಚ್ಗೆ ಅಂತಲ್ಲ ಅದು, ಯಾಕಂದ್ರೆ ಒಂದು ಸೀಸನ್ ಅಲ್ಲಿ ಒಂದು ಲೀಗ್ ಮ್ಯಾಚ್ಗೆ ನಾವು ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ನಾವಿನ್ನ ಕಪ್ ಗೆದ್ರೆ ಇನ್ನು ಯಾವ ಲೆವೆಲ್ಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನಾವು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಬಿಡ್ತಾ. ಅದು ಲೀಗ್ ಮ್ಯಾಚ್ಗೋಸ್ಕರ ಗೆದ್ದಿರೋದಲ್ಲ, ಕಂಟಿನ್ಯೂಸ್ ಆಗಿ ಮ್ಯಾಚು ಅಂತ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಸೋತು ನಾವು ಕಮ್ ಬ್ಯಾಕ್ ಮಾಡಿದ್ದು 1% ಚಾನ್ಸಿಂದ ನಾವು 100% ವರೆಗೂ ತಗೊಂಡೋಗಿದ್ದೀವಿ. ಅದು ನಮ್ಮ ಕಂಪ್ಲೀಟ್ ಟೀಮ್ ಪರ್ಫಾರ್ಮೆನ್ಸ್ ಹೇಳ್ಬೇಕಂದ್ರೆ, ಅರ್ಧದಿಂದ ಹೇಳ್ಬೇಕಂದ್ರೆ ಅದು ಪ್ರತಿ ಒಂದೇ ಒಂದು ಮ್ಯಾಚು ಅಂತ ಹೇಳೋಕ್ಕಾಗಲ್ಲ. ಅದು ಕಂಪ್ಲೀಟ್ ಟೀಮ್ ಎಫರ್ಟು ಮತ್ತು ಡೂ ಆರ್ ಡೈ ಆಗಿ ನಾವು ಗೆದ್ದಿರೋ ಮ್ಯಾಚ್ ಹೇಳ್ಬೇಕಂದ್ರೆ. ಲಾಸ್ಟ್ ಇಯರೇ ಕಪ್ ಗೆಲ್ಲಬೇಕಾಗಿತ್ತು, ಅನ್ಫಾರ್ಚುನೇಟ್, ಏನು ಮಾಡೋಕ್ಕಾಗಲ್ಲ. ಈ ಸಲ ಗೆಲ್ತಾರೆ, ಪಕ್ಕ ಗೆಲ್ತಾರೆ, ಅದು ನಂಬಿಕೆ ಇದೆ. ನವೀನ್ ಏನಾಯಿತು, ನಾವು ಫೈನಲ್ ಗೆದ್ದಾದ್ಮೇಲೆ ಮಾಡಬೇಕಿರೋ ಸೆಲೆಬ್ರೇಷನ್ ಏನು ಲೀಗ್ ಮ್ಯಾಚಲ್ಲಿ ನಾವು ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಇನ್ನು ಸೆಲೆಬ್ರೇಟ್ ಮಾಡೋಕ್ಕೇನು ಮೋಸ್ಟ್ಲಿ ಉಳಿದಿರಲಿಲ್ಲ ನಮಗೆ. ಅದಕ್ಕೆ ಮೋಸ್ಟ್ಲಿ ದೇವ್ರು ನಮಗೆ ನೀವು ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದೀರಲ್ವ ಸಾಕು ಅಂತೇಳಿ ವಿಧಿನ ಅಲ್ಲಿಗೆ ಎಂಡ್ ಮಾಡಿದ್ದಾರೆ. ಈ ಸಲ ಸೆಲೆಬ್ರೇಟ್ ಕಡಿಮೆ ಮಾಡಿ ಎಫರ್ಟ್ ಜಾಸ್ತಿ ಹಾಕಿ ಆಟ ಚೆನ್ನಾಗಿ ಆಡಿ ಆ ಸೆಲೆಬ್ರೇಷನ್ನ ಕೊನೆವರೆಗೂ ಉಳಿಸ್ಕೊಂಡು ಫೈನಲ್ ಗೆದ್ದಾದ್ಮೇಲೆ ಸೆಲೆಬ್ರೇಟ್ ಮಾಡಲಿ ನಮ್ಮ ಟೀಮ್ ಅವರು ಅಂತೇಳಿ ಆಸೆ ಪಡ್ತೀವಿ.